19ನೇ ತಾರೀಕು ಜನವರಿ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಮೇಷ ರಾಶಿಗೆ ಇಂದು ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ಇಂದು ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ. ಆದರೆ ಕಾರ್ಯಕ್ಷೇತ್ರದಲ್ಲಿ ಮತ್ತು ನಿಮ್ಮ ಬುದ್ಧಿ ಚಾಣಾಕ್ಷತೆಯನ್ನು ಬಳಸಿಕೊಂಡು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕ್ರಿಯೇಟಿವಿಟಿ ಅಂತ ಹೇಳ್ತೀವಲ್ಲ, ಇಂತಹ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ರಿಯಲ್ ಎಸ್ಟೇಟ್ ಇತ್ಯಾದಿ ಬಿಸ್ನೆಸ್ಗಳನ್ನು ಮಾಡ್ಕೊಂಡಿದ್ದೀರಿ ನಿಮಗೆಲ್ಲರಿಗೂ, ಮತ್ತು ಕೋರ್ಟ್ ಇತ್ಯಾದಿ ವ್ಯವಹಾರಗಳನ್ನು ಮಾಡೋರಿಗೆಲ್ಲರಿಗೂ ಬಹಳ ಹುಷಾರಾಗಿರಬೇಕಾದಂತಹ ದಿವಸ ಇದಾಗಿರುತ್ತೆ. ಮಿಥುನ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಬಂಧು ಬಾಂಧವರಿಂದ ಮತ್ತು ಅಣ್ಣ ತಮ್ಮಂದಿರಿಂದ ಇವತ್ತು ಎಲ್ಲ ರೀತಿಯ ಸಹಕಾರ ಪ್ರಾಪ್ತಿಯಾಗೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಾದ ಯಶಸ್ಸನ್ನು ನೀವು ಪಡ್ಕೊಳ್ತೀರಿ. ಕರ್ಕ ರಾಶಿಯವರಿಗೆ ಇಂದು ಬಹಳ ಸಂತೋಷಕರವಾದಂತಹ ದಿವಸ. ಅನೇಕ ರೀತಿಯಲ್ಲಿ ಇವತ್ತು ಧನಾಗಮದ ಸೂಚನೆಗಳು ಪ್ರಾಪ್ತಿಯಾಗೋದ್ರಿಂದ ಮನಸ್ಸಿಗೆ ಬಹಳನೇ ಸಂತೋಷ ನಿಮಗೆ ಇಂದು ಪ್ರಾಪ್ತಿಯಾಗುತ್ತೆ. ಸಿಂಹ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರನಿರುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಇಂದು ಹಿಂದಿನ 2 ದಿನಗಳಲ್ಲಿದ್ದಂತಹ ಬೇಸರವೆಲ್ಲವೂ ಮಾಯವಾಗಿ ಮುಂದೇನು ಮಾಡೋದು ಅಂತ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುವಂತಹ ದಿನ ಇದಾಗಿರುತ್ತೆ. ಆದ್ದರಿಂದ ಇಂದು ಬಹಳ ಒಳ್ಳೆಯ ರೀತಿಯಲ್ಲಿ ದಿನವನ್ನು ಮುಂದೆ ತೆಗೆದುಕೊಂಡು ಹೋಗ್ತೀರಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕ್ಷೋಭೆ ತರುವಂತಹ ದಿನ ಇದಾಗಿರುತ್ತೆ. ಮುಖ್ಯವಾದಂತಹ ಸಂಬಂಧಗಳಲ್ಲಿ ಅಥವಾ ಮಿತ್ರತ್ವದಲ್ಲಿ ಒಡಕು ಬಂತೇನೋ, ಇದು ಮುಗದೆ ಹೋಯ್ತೇನೋ ಅನ್ನೋ ರೀತಿಯಲ್ಲಿ ಭಾವನೆಗಳು ಬರಬಹುದು. ಆದರೆ ಈ ಉದ್ವೇಗಕ್ಕೆ ನೀವು ಎಣೆ ಕೊಡಬಾರದು. ತುಲಾ ರಾಶಿಯವರಿಗೆ ಬಹಳ ಪ್ರಶಸ್ತವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನಾಗಮದ ಸೂಚನೆಗಳು ಆಗುತ್ತೆ. ಗುಂಪುಗಳಲ್ಲಿ ಮಾಡಿದ ವ್ಯವಹಾರ ಎಲ್ಲದರಿಂದ ನಿಮಗೆ ಇಂದು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇದು ತುಂಬಾ ಒಳ್ಳೆಯ ದಿವಸ. ಇದರಿಂದ ನಿಮಗೆ ಅನೇಕ ಪ್ರಯೋಜನವಾಗೋದಿದೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮುನ್ನಡೆ ಕಾದಿದೆ. ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಮುಖ್ಯವಾದಂತಹ ಅನೇಕ ವಿಚಾರಗಳಲ್ಲಿ ಇಂದು ಮುನ್ನಡೆಯನ್ನು ಸಾಧಿಸ್ತೀರಿ. ದೊಡ್ಡವರ ಆಶೀರ್ವಾದ ಇರುತ್ತೆ, ಆದರೆ ನೀವು ನಮಸ್ಕಾರ ಮಾಡಿ ಅದನ್ನು ಪಡ್ಕೋಬೇಕು. ಮಕರ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಷೋಭೆ ಇರುತ್ತೆ, ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ. ಇಂದು ನಿಮಗೆ ಇದಮಿತ್ತಂ, ಇದೇ ಸರಿಯಾದ್ದು ಅನ್ನೋದು ಮನಸ್ಸಿಗೆ ತೋರೋದಿಲ್ಲ. ಆದ್ದರಿಂದ ಮುಖ್ಯ ನಿರ್ಧಾರ ಯಾವುದನ್ನು ಮಾಡಬೇಡಿ. ಇಮೋಷನಲ್ ಡೆಸಿಷನ್ಸ್ ಇವತ್ತು ಮಾಡೋದಕ್ಕೆ ನೀವು ಹೋಗಬಾರದು. ಕುಂಭರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನು ಕಾಣುತ್ತೀರಿ. ಎಲ್ಲ ರೀತಿಯಿಂದಲೂ ನಿಮಗೆ ಇಂದು ಬೇರೆಯವರ ಸಹಕಾರ ಪ್ರಾಪ್ತಿಯಾಗುತ್ತೆ. ಅಕ್ಕರೆ ಬೇರೆಯವರಿಂದ ಮತ್ತು ಪ್ರೀತಿ, ದಾಂಪತ್ಯ ವಿಚಾರಗಳಲ್ಲೂ ಕೂಡ ನಿಮಗೆ ಅತಿ ಹೆಚ್ಚಿನ ಯಶಸ್ಸು ಕಾಣುವ ದಿನ ಇದಾಗಿರುತ್ತೆ. ಮೀನರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಷೋಭೆ ಆಗಬಹುದು. ವೈರಿ ಯಾರು, ಮಿತ್ರ ಯಾರು ಅನ್ನೋದು ಇವತ್ತು ನಿಮಗೆ ಗೊತ್ತಾಗದೇ ಇರಬಹುದು. ಆದ್ದರಿಂದ ಯಾವುದೇ ವಿಷಯವನ್ನು ಅತಿ ಹೆಚ್ಚು ಕೂಲಂಕುಷವಾಗಿ, ತೀವ್ರ ವಿರೋಧವಾಗಿ ಮಾಡಲಿಕ್ಕೆ ಹೋಗಬೇಡಿ. ಅದು ಹೇಗೆ ಹೋಗುತ್ತೋ ಹಾಗೆ ಮುಂದೆ ಹೋಗಲಿ. ಯಾಕೆಂದರೆ ಭಗವಂತನ ಅನುಗ್ರಹ ನಿಮ್ಮ ಕಡೆಯೇ ಇರೋದರಿಂದ ಮಿತ್ರತ್ವವಾಗಲಿ ಶತ್ರುತ್ವವಾಗಲಿ ಅದನ್ನು ಅವನು ನೋಡ್ಕೊಳ್ತಾನೆ.